ಇಗ್ನಿಷಿಯಸ್ ರಾಕು, ಅದರಲ್ಲಿ ಬಿಗಿನಿಂಗಲ್ಲಿ ನಮಗೆ ಸೆಡಿಮೆಂಟ್ರಿ ರಾಕ್ ಬರುತ್ತೆ, ಆಮೇಲೆ ಇಗ್ನಿಷಿಯಸ್ ಬರುತ್ತೆ. ಸೊ ಆ ಫಾಲ್ಟು ಅದರಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ, ನೀರು ಸ್ವಲ್ಪ ಜಾಸ್ತಿ ಆಗುತ್ತೆ. ಜೊತೆಯಲ್ಲಿ ಬಂಡೆ ನಾರ್ಮಲಾಗಿ ಡ್ರಿಲ್ ಮಾಡಿದ್ರೆ ನಾವು ರೈನ್ ವಾಟರ್ ಪೈಪಲ್ಲಿ ಹಿಂಗೆ ನೋಡಿದ್ರೆ ಕಾಣುತ್ತೆ, ಹಿಂಗಿರುತ್ತೆ ಸ್ವಲ್ಪ ಅದು ಮಾರ್ಕಿಂಗ್ ಇರುತ್ತೆ ಡ್ರಿಲ್ ಬಿಟ್ಟು, ಹಿಂಗೆ ವಾಬ್ಲಿಂಗ್ ಇರುತ್ತೆ ಹೊಡೆಯೋದು. ಅದು ಬಿಟ್ಟಂಗೆ ಪೀಸ್ ಉದುರೋ ಥರ ಇರುತ್ತೆ ಅಲ್ಲಿ ಯಾವುದೇ ಮಾಡಿದ್ರು. ಬಂಡೆ ಆ ಫಾಲ್ಟ್ ಇರೋದ್ರಿಂದ ಹಂಗೆ ಬರುತ್ತದು. ಅದರಲ್ಲಿ ಎಷ್ಟು ಮಾಡ್ತಾರೋ ಅಷ್ಟೇ, ಜಾಸ್ತಿ ಡೆಪ್ತ್ ಹೋಗೋದು ಕಷ್ಟ. ನಮಗೆ ಇಲ್ಲಿ ಒಂದು 45ರಿಂದ 95 ಅಡಿ 3 ಅಡಿ ಒಳಗಡೆ ಕೇಸಿಂಗ್ ಅಪೇರೆನ್ಸ್. ಫಸ್ಟು ಸ್ವಲ್ಪ ಹಾರ್ಡ್ ಸಿಗುತ್ತೆ, ಮತ್ತೆ ಸಾಫ್ಟಾಗಿ ಮತ್ತೆ ಸಿಗ್ಬೋದು, ಇಲ್ಲ ಅಲ್ಲೇ ಹಾರ್ಡ್ ಆಗ್ಬೋದು. ಸೊ 45ರಿಂದ 100 ಹತ್ರ 100 ಕೇಸಿಂಗ್ ಅಪೇರೆನ್ಸು. ಫಸ್ಟ್ ಸೋರ್ಸ್ ಅಪೇರೆನ್ಸು 385 to 450, ಸೆಕೆಂಡ್ ಸೋರ್ಸು 465 to 515, ಥರ್ಡು 580 to 620, ಒಂದು 750 800 ಫೈನ್. ಬಟ್ ಅಷ್ಟು ಡೆಪ್ತ್ ಹೋಗೋದಿಲ್ಲ. ನಾವು ಹಿಂಗೆ ಬರ್ತಾ ಹೋದರೆ ಡೆಪ್ತ್ ತೊಗೊಳುತ್ತೆ ಈ ಕಡೆ, ಇಲ್ಲಿ ಡೆಪ್ತ್ ತೊಗೊಳ್ಳೋದಿಲ್ಲ, ನೀರು ಕೊಡುತ್ತೆ. ಆ ಡೆಪ್ತ್ಗಳಲ್ಲೇ ನೀರು ನಮಗೆ ತುಂಬ ವರ್ಷ ನೀರು ಬರುತ್ತೆ. ಅಪ್ರಾಕ್ಸಿಮೇಟ್ ಎಷ್ಟು ಹೋಗ್ಬೋದು? ಅಪ್ರಾಕ್ಸಿಮೇಟ್ ಒಂದು 550-600 ಹೋಗೋಷ್ಟರಲ್ಲಿ ಕಷ್ಟ ಆಗ್ಬೋದು. ಅಥವಾ ಬೋಲ್ಡರ್ಸ್ ಅಪಿಯರೆನ್ಸ್ ಜಾಸ್ತಿ ಆಯಿತು ಅಂದರೆ ಅದಕ್ಕೆ ಮುಂಚೆನೇ ಸ್ಟಾಪ್. ಮತ್ತು ಇನ್ನೊಂದೇನೆಂದರೆ 4 ಕಂಡೀಷನಲ್ಲಿ ಡ್ರಿಲ್ ಮಾಡೋದು. ಒಂದು ಓವರ್ ಈಲ್ಡು, ನೀರು ಜಾಸ್ತಿ ಆದಾಗ ಡ್ರಿಲ್ ಮಾಡಲಿಕ್ಕಾಗಲ್ಲ. ಎರಡನೇದು ಬೋಲ್ಡರ್ಸ್ ಜಾಸ್ತಿ ಆದರೆ ಡ್ರಿಲ್ ಮಾಡೋಕ್ಕಾಗೋದಿಲ್ಲ, ಕೊಲಾಪ್ಸ್ ಆಗುತ್ತೆ. ಡ್ರಿಲ್ ಬಿಟ್ಟ ಮೇಲೆ ಬಂಡೆ ಪೀಸ್ಗಳು ಬಿದ್ದು ಅದ್ರ ಮೇಲೆ ಬರಲ್ಲ, ನಿಮ್ಗೆ ಬೋರ್ ಲಾಸು, ಅವ್ರಿಗೆ ಡ್ರಿಲ್ ಬಿಟ್ಟು ಲಾಸು. ಆಮೇಲೆ ಸಿಲ್ಟ್ ಜಾಸ್ತಿ ಆದ್ರೂ ಡ್ರಿಲ್ ಮಾಡಲಿಕ್ಕಾಗಲ್ಲ. ಆಮೇಲೆ ಏರ್ ಔಟ್ ಆಗುತ್ತೆ. ಇಲ್ಲಿ ಡ್ರಿಲ್ ಮಾಡುವಾಗ ಇನ್ನೆಲ್ಲೋ ಏರ್ ಔಟ್ ಅಂತ ಆಗಿಬಿಡುತ್ತೆ. ಸೊ ಅಲ್ಲಿ ಪ್ರೆಷರ್ ಹೋಗುತ್ತೆ, ಇಲ್ಲಿ ತಗೊಳ್ಳೋದೇ ಇಲ್ಲ. ಈ 4 ಕಂಡೀಷನ್ ಬಿಟ್ಟು ಮಿಕ್ಕದನ್ನೇ ಡ್ರಿಲ್ ಮಾಡ್ಬೋದು. ಸೊ ನಾನು ಡೆಪ್ತ್ ಹೇಳ್ಬೋದು, ಬಟ್ ಕೆಲಸ ಮಾಡುವಾಗ ಈ 4 ಕಂಡೀಷನ್ ಯಾವುದನ್ನು ಒಂದು ಬಂದರೂ ಕೆಲಸ ಅಲ್ಲಿಗೆ ನಿಂತ್ಬಿಡುತ್ತೆ. ಸೊ ಇದು ಬಟ್ ಇಲ್ಲಿ ಏರ್ ಔಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಅದು ರೂಲ್ಡ್ ಔಟು. ಸಿಲ್ಟು ಕಡಿಮೆ ಇದೆ, ಅಷ್ಟು ಅಪೇರೆನ್ಸ್ ಇಲ್ಲ, ಬಟ್ ಬೋಲ್ಡರ್ಸ್ ಅಪೇರೆನ್ಸ್ ಇದೆ. ಬೋಲ್ಡರ್ಸ್ ಅಂದರೆ ಇವಾಗ ಜಲ್ಲಿಕಲ್ ಮೇಲೆ ನಾವು ಗಾಡಿ ಓಡಿಸ್ತೀವಿ, ಸ್ಕಿಡ್ ಆಗ್ತದಲ್ಲ, ಡ್ರಿಲ್ ಬಿಟ್ಟು ಡ್ರಿಲ್ ಮಾಡೋದಿಲ್ಲ. ಡ್ರಿಲ್ ಹೋಗುತ್ತೆ. ಮಾಡಬೇಕು ಅಂದರೆ ಎಂಟಿ ಇರಬೇಕು ಅಥವಾ ಹಾರ್ಡ್ ಬೇಸ್ ಇರಬೇಕು. ಇಲ್ಲಿ ಬಂಡೆ ಉದುರಿದ್ರೆ ಮಾಡಲಿಕ್ಕೆ. ಸೊ ಏನು ಮಾಡಬೇಕು? ಸೊ ಅಷ್ಟಕ್ಕೆ ನಿಲ್ಲಿಸ್ಕೋಬೇಕಾಗುತ್ತೆ. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದು, ಆಗುತ್ತಾ ಟ್ರೈ ಮಾಡಿ, ಅವರಿಗೆ ಗೊತ್ತಿರುತ್ತೆ. ಡ್ರಿಲ್ ಮಾಡಿದಷ್ಟು ದುಡ್ಡು. ಡ್ರಿಲ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಂಡೀಷನಲ್ಲಿ ಅವರೇ ಸ್ಟಾಪ್ ಮಾಡ್ತಾರೆ. ಸೊ ಈ 3 ಪಾಯಿಂಟಲ್ಲೂ ಅದೇ ಸೇಮ್ ಇದೆ, ಬಟ್ ಲೈಫ್ ಇದೆ ನಮಗೆ. ಹಂಗಾಗಿ ಫಸ್ಟ್ ಪ್ರಿಫರೆನ್ಸು ಮೊದಲು 3W ಇದೆ. 3W ಹತ್ತಿರದಲ್ಲೇ ಇದೆ. ಫಸ್ಟು, ಸೆಕೆಂಡು, ಥರ್ಡ್ ಪ್ರಯಾರಿಟಿ. ಇದು ಬೋರ್ವೆಲ್ ಪಾರ್ಟ್ ಆಯಿತು. ಇದ್ರ ಬಗ್ಗೆ ಏನಾದ್ರು ಕೇಳೋದಿಲ್ಲ. ನಾನು ನಿಮಗೊಂದು ರಿಪೋರ್ಟ್ ಕಳಿಸ್ತೀನಿ, ನಾಳೆ ಮಧ್ಯಾಹ್ನ ಅಥವಾ ಸಂಜೆ ಒಳಗೆ ಕಳಿಸ್ಬೇಕು. ಬೇರೆ ಏನಾದ್ರು ಕೇಳೋದಿದೆಯಾ? ಚೆನ್ನಾಗಿ ನಮಗೆ ಗೊತ್ತಿಲ್ಲ.